ಇವತ್ತಿನ ನಮ್ಮ ಪಯಣ ಕೋಟಿಲಿಂಗೇಶ್ವರದ ಕಡೆಗೆ. ಹೊಸಕೋಟೆ ಕಡೆಯಿಂದ ಹೋಗೋದಂತ ಬಂದಿದ್ದೀವಿ. ತುಂಬ ಟೈಮ್ ಆಯಿತು ರೈಡ್ ಹೋಗೋದೆ. ಹೈವೇ ಮಾತ್ರ ಸಖತ್ತಾಗಿದೆ, ಕೋಲಾರ ಹೈವೇ. ನಮ್ಮ ನಿತಿನ್ ಅವರ ಕಡೆಯಿಂದ ಇಲ್ಲಿ ಈಗ ಕಬ್ಬಿನ ಹಾಲು ಕೊಡಿಸಿದ್ದಾರೆ. ಓಂ ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ ಕಮ್ಮಸಂದ್ರ. ನಿಮಗೆ ಬೈಕ್ ಪಾರ್ಕಿಂಗ್ಗೆ 10 ರೂಪಾಯಿ ತಗೊಂಡಿದ್ದಾರೆ. ನಮ್ಮ ನಿತಿನ್ ಅವರು ಪೂಜೆ ಮಾಡಲು ಪೂಜಾ ಸಾಮಗ್ರಿಗಳನ್ನು ತಗೊಂಡಿದ್ದಾರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಪಯಣ ಕೋಟಿಲಿಂಗೇಶ್ವರದ ಕಡೆಗೆ. ನಿನ್ನೆನೇ ಆಲ್ರೆಡಿ ನಮ್ಮ ಬೈಕೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ನಮ್ಮ ಜೊತೆ ನಿತಿನ್ ಅವರಿದ್ದಾರೆ. ಇಲ್ಲಿ ಬೆಂಗಳೂರಿಂದ ಸುಮಾರು 90+ ಕಿಲೋಮೀಟರ್ಸ್ ಆಗುತ್ತೆ. ಹೆವಿ ಬಿಸಿಲಿದೆ. ನಾವು ಇವಾಗ ಮಧ್ಯಾಹ್ನ ಹೊರಟಿದ್ದೀವಿ, ನಾನು ಮತ್ತೆ ನಿತಿನ್ ಅವರು. ನಿಜವಾಗಿ ವೈಟ್ ಫೀಲ್ಡ್ ಕಡೆಯಿಂದ ತೋರಿಸ್ತಾ ಇತ್ತು. ಹೊಸಕೋಟೆ ಕಡೆಯಿಂದ ಹೋಗೋದಂತ ಬಂದಿದ್ದೀವಿ. ಇಲ್ಲಿಂದ ಕೋಲಾರ. ನಿಮಗೆ ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಸುಮಾರು 90 ಲಕ್ಷ ಶಿವಲಿಂಗ ನೋಡ್ಬೋದು. ತುಂಬ ದಿನಗಳ ನಂತರ ನಾನು ರೈಡ್ ಹೋಗ್ತಾ ಇದ್ದೀನಿ. ತುಂಬ ಟೈಮ್ ಆಯಿತು ರೈಡ್ ಹೋಗೋದೆ. 1 ತಿಂಗಳು. ಅದೇ ಲಾಸ್ಟ್ ಟೈಮು ಊರಿಗೆ ಹೋಗಿದ್ದಾಗ ಒಂದು ವಿಡಿಯೋ ಮಾಡಿದ್ದೆ. ಅದರ ನಂತರ ಆಲ್ಮೋಸ್ಟ್ 1 ತಿಂಗಳು ಆಯಿತು, ಎಲ್ಲೂ ಹೋಗಿಲ್ಲ. ಇವಾಗ ನಮಗೆ 73 ಕಿಲೋಮೀಟರ್ಸ್ ತೋರಿಸ್ತಿದೆ. 5 ಗಂಟೆಗೆ ರೀಚ್ ಆಗ್ತೀವಂತೆ ರಾಮ. ಲೆಫ್ಟ್ ಸೈಡ್ ಹೋದರೆ ನಿಮಗೆ ದೇವನಹಳ್ಳಿ ಏರ್ಪೋರ್ಟ್ ಕಡೆ ಹೋಗುತ್ತೆ. ಸ್ಟ್ರೈಟ್ ಆಗಿ ಹೋದರೆ ನಿಮಗೆ ಕೋಲಾರ. ಹೈವೇ ಮಾತ್ರ ಸಖತ್ತಾಗಿದೆ, ಕೋಲಾರ ಹೈವೇ. ನಿತಿನ್ ಅವರ ಮೊಬೈಲ್ನ ಮ್ಯಾಪ್ನ ಪ್ರಕಾರ ಬೇರೆ ರೂಟ್ ತೋರಿಸ್ತಾ ಇದೆ, ನಮ್ಮ ಮ್ಯಾಪ್ನ ಪ್ರಕಾರ ಈ ರೂಟ್ ತೋರಿಸ್ತಾ ಇದೆ. ಇಲ್ಲಿ ಹೋಗ್ತಾ ಇರೋದು ಬರೀ ದೊಡ್ಡ ದೊಡ್ಡ ಲಾರಿಗಳು ಮಾತ್ರ. ಕೋಲಾರ, ಚಿನ್ನದ ನಾಡು ಕೋಲಾರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಮಗೆ ನೋಡಬೇಕಂದ್ರೆ ಸುಮಾರು ಸ್ಥಳಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇವಾಗಲೇ ಮಾರ್ಚ್ ಟೈಮಲ್ಲಿ ಬಿಸಿಲು ಹೆವಿಯಾಗಿದೆ. ಹೊಸ ರೋಡಿನಲ್ಲಿ ಹೊಸ ಪಯಣ. ಹೊಸ ರೋಡಲ್ಲ, ರೋಡ್ ಹಳೇದು. ಬಟ್ ನಾ ಬರ್ತಿರೋದು ಆಲ್ಮೋಸ್ಟ್ ಫಸ್ಟ್ ಟೈಮ್ ಅನಿಸುತ್ತೆ. ಈ ಕಡೆಯಿಂದ ಸೈಡಲ್ಲಿ ಇನ್ನೊಂದು ಗಾಡಿ. ಇಂಥ ಹಂಸಲ್ಲಿ ಹಿಂದೆ ಗಾಡಿ ಇದ್ದರೆ, ದೊಡ್ಡ ಗಾಡಿ ಇದ್ದರೆ ಸ್ವಲ್ಪ ಸೈಡ್ಗೆ ಹೋಗಿ. ಜ್ಯೂಸಾ ನೆಲಲ್ಲ. ನಮ್ಮ ನಿತಿನ್ ಅವರಿಗೆ ಜ್ಯೂಸ್ ಕುಡಿಯುವ ಬಯಕೆಯಾಗಿದೆ. ಅದಕ್ಕಾಗಿ ಕರ್ಮು ಜ್ಯೂಸವ. ನಿತಿನ್ ಅವರಿಗೆ ಜ್ಯೂಸ್ ಕುಡಿಯುವ ಬಯಕೆಯಾಗಿರುವುದರಿಂದ ಇಲ್ಲಿ ಕಬ್ಬಿನ ಹಾಲು ಕುಡಿಯಲು ಹಿಡಿದಿದ್ದೇವೆ. ನಮ್ಮ ನಿತಿನ್ ಅವರ ಕಡೆಯಿಂದ ಕಬ್ಬಿನ ಹಾಲು ವಿತರಣೆ ಇನ್ನೂ ಇದೆ. ಮೋಸ್ಟ್ಲಿ 60 ಕಿಲೋಮೀಟರ್ಸ್ ಇದೆ, ನೋಡೋಣ. ನಮ್ಮ ನಿತಿನ್ ಅವರ ಕಡೆಯಿಂದ ಇಲ್ಲಿ ಈಗ ಕಬ್ಬಿನ ಹಾಲು ಕೊಡಿಸಿದ್ದಾರೆ. ಒಂದು ಕಬ್ಬಿನ ಹಾಲಿಗೆ 25 ರೂಪಾಯಿಗಳು. ಓಕೆ, ಇವಾಗ ನಮ್ಮ ನಿತಿನ್ ಅವರು ಗಾಡಿ ಓಡಿಸ್ತಾರೆ. ಹಿಂದೆ ಕೂತ್ರೆ ಸ್ವಲ್ಪ ಹೊತ್ತು ಕೂತ್ರೆ ಆರಾಮ, ಜಾಸ್ತಿ ಕೂತ್ರೆ ಕಷ್ಟ. ಯಾಕಂದರೆ ಇದು ಸೀಟ್ ಒಂದು ನಿಮಗೆ MT-15 ಇದು ಅಷ್ಟೊಂದು ಸ್ಮೂತ್ ಇಲ್ಲ. ನಿತಿನ್ ಅವರು ನಮ್ಮ ಹತ್ರ ಸ್ಲೋ ಅಂದು ಇವರು ಹೋಗ್ತಾ ಇದ್ದಾರೆ 100+. ನಿತಿನ್ ಅವರು ಸಾಮಾನ್ಯದವನಲ್ಲ. ರೂಮ್ಮೇಟ್ಸು ಅಥವಾ ನಮ್ಮ ಊರಿನವರು ಒಂದು 3-4 ಮೆಂಬರ್ಸು ಹೋಗ್ತಾ ಇದ್ವಿ. ಜನ ಕಮ್ಮಿ ಆಗಿ ಒಬ್ಬೊಬ್ಬರೇ ಹೋಗುವಂತಹ ಪರಿಸ್ಥಿತಿ. ನಾವಿವಾಗ ಕೋಟಿಲಿಂಗೇಶ್ವರದಿಂದ 28 ಕಿಲೋಮೀಟರ್ ಹಿಂದೆ ಇದ್ದೀವಿ. 20 ಕಿಲೋಮೀಟರ್ಸು ಚಿಕ್ಕನ್ನು ನಮ್ಮ ನಿತಿನ್ ಅವರು ಓಡಿಸಿದ್ದಾರೆ. ಯಾವುದೋ ಹಳ್ಳಿ ರೋಡಲ್ಲಿ ಬರ್ತಾ ಇದ್ದೀವಿ. ಓಂ ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ ಕಮ್ಮಸಂದ್ರ. ಅವಲೇ ಬೋಲೆ ಅದ. ರೂಪಾಯಿ ఉంతులే కొరలే ఓల్ పార్కోండి బున ಅಲ್ಲಿ ದೊಂಬು ಉಂಡು ದೊಂಬು ಇರು ಚಪ್ಪುಲೆ
ತಿರ್ಜಪ್ಪುಲೆ ಮೂಲೆ ದೀಕ ನಿಮಗೆ ಇಲ್ಲಿ ಎಂಟ್ರಿ ಬೈಕ್ ಪಾರ್ಕಿಂಗ್ ಆದರೆ ಎಷ್ಟು ರೂಪಾಯಿ ಹಾಂ 10 ಆತೇನಾ ನಿಮಗೆ ಬೈಕ್ ಪಾರ್ಕಿಂಗ್ಗೆ 10 ರೂಪಾಯಿ ತಗೊಂಡಿದ್ದಾರೆ. ಜರ ಇದೆ ಬರಲ್ಲ ಹೊರ ಬರ್ತೀನಿ ಅಂದ ಬರ್ಪೆ ಪಿರೋರ. ನಾವಿವಾಗ ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಹೋಗ್ತಾ ಇದ್ದೀವಿ. ಒಬ್ಬರಿಗೆ ಎಂಟ್ರೆನ್ಸ್ ಫೀಸ್ 20 ರೂಪಾಯಿ. ನಮ್ಮ ನಿತಿನ್ ಅವರು ಪೂಜೆ ಮಾಡಲು ಪೂಜಾ ಸಾಮಗ್ರಿಗಳನ್ನು ತಗೊಂಡು ಕೋಟಿಲಿಂಗೇಶ್ವರ ಕರ್ನಾಟಕದ ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಎಂಬಲ್ಲಿ ಇರುವ ಪ್ರಸಿದ್ಧ ಶಿವ ದೇವಸ್ಥಾನವಾಗಿದೆ. ಈ ಕ್ಷೇತ್ರವು ಲಕ್ಷಾಂತರ ಶಿವಲಿಂಗಗಳಿಗಾಗಿ ಪ್ರಖ್ಯಾತವಾಗಿದೆ. ಕೋಟಿಲಿಂಗೇಶ್ವರ ಎಂಬ ಹೆಸರಿನ ಅರ್ಥ ಕೋಟಿಲಿಂಗಗಳ ಈಶ್ವರ, ಅಂದರೆ ಇಲ್ಲಿ ಕೋಟಿಗೂ ಹೆಚ್ಚು ಶಿವಲಿಂಗಗಳು ಪ್ರತಿಷ್ಠಾಪಿಸಲಾಗಿದೆ ಎಂದು ನಂಬಲಾಗಿದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆ ಸುಮಾರು 108 ಅಡಿ ಎತ್ತರದ ಶಿವಲಿಂಗ ಹಾಗೂ 35 ಅಡಿ ಉದ್ದದ ನಂದಿ ಪ್ರತಿಮೆಯನ್ನು ಕೂಡ ಕಾಣಬಹುದು. ಲಕ್ಷಾಂತರ ಶಿವಲಿಂಗಗಳ ಮಧ್ಯೆ ಭಕ್ತರು ಪೂಜೆ ಸಲ್ಲಿಸುವ ಅವಕಾಶ ಕೂಡ ಇದೆ. ಈ ದೇವಾಲಯವು ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಶಿವಭಕ್ತರಿಗಾಗಿ ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದೆ. ಕೋಟಿಲಿಂಗೇಶ್ವರ ದೇವಸ್ಥಾನವು 1980ರ ದಶಕದಲ್ಲಿ ಸ್ವಾಮಿ ಸಂಬಶಿವ ಮೂರ್ತಿಯಿಂದ ಸ್ಥಾಪಿತವಾಗಿದ್ದು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತಿದೆ. ದೇವಾಲಯದ ಉದ್ದೇಶ ಕೋಟಿಲಿಂಗಗಳ ಪ್ರತಿಷ್ಠಾಪನೆ ಮಾಡುವುದು. ಇಲ್ಲಿ ಭಕ್ತರು ತಮ್ಮದೇ ಆದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಬಹುದು ಮತ್ತು ಇದರಿಂದ ಅವರ ಪಾಪ ವಿಮೋಚನೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಕೋಟಿಲಿಂಗೇಶ್ವರ ದೇವಾಲಯದ ವೈಶಿಷ್ಟ್ಯಗಳು: 108 ಅಡಿ ಎತ್ತರದ ಶಿವಲಿಂಗ. ಇದು ಭಾರತದ ಅತಿ ದೊಡ್ಡ ಶಿವಲಿಂಗಗಳಲ್ಲಿ ಒಂದಾಗಿದೆ. 35 ಅಡಿ ಉದ್ದದ ನಂದಿ. ಶಿವನ ವಾಹನ ನಂದಿಯು ಈ ಭವ್ಯ ಪ್ರತಿಮೆ ಶಿಲೆಯಿಂದ ತಯಾರಿಸಲಾಗಿದೆ. ಕೋಟಿಗೂ ಹೆಚ್ಚು ಶಿವಲಿಂಗಗಳು. ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಲಿಂಗಗಳು ಪ್ರತಿಷ್ಠಾಪಿತವಾಗಿದೆ. ಅನ್ಯ ದೇವಾಲಯಗಳು: ಗಣಪತಿ, ಆಂಜನೇಯ, ಅನ್ನಮಲಯ್ಯರ್ ಮತ್ತು ಮುತ್ತುಮಾರಿಯಮ್ಮನ್ ದೇವಾಲಯಗಳು ಕೂಡ ಇಲ್ಲಿವೆ. ಇನ್ನು ಇಲ್ಲಿ ಭಕ್ತರು ತಮ್ಮ ವೈಯಕ್ತಿಕ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ಸಾಧ್ಯವಿದೆ. ಕೆಲವು ಕುಟುಂಬಗಳು ಕುಟುಂಬದ ನೆನಪಿಗಾಗಿ, ಸಂತಾನದ ಆಶಯಕ್ಕಾಗಿ ಅಥವಾ ಶ್ರದ್ಧೆಗಾಗಿ ಲಿಂಗವನ್ನು ಪ್ರತಿಷ್ಠಾಪಿಸುತ್ತಾರೆ. ಇಲ್ಲಿ ಪ್ರತಿ ವ್ಯಕ್ತಿಗೆ ಪ್ರವೇಶ ಶುಲ್ಕ ₹20 ಹಾಗೂ ಸಂದರ್ಶನದ ಸಮಯ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 9 ಗಂಟೆಯವರೆಗೆ. ಕೋಟಿಲಿಂಗೇಶ್ವರ ದೇವಸ್ಥಾನವು ಭಾರತದ ಅತಿ ದೊಡ್ಡ ಶಿವಲಿಂಗಗಳ ಸಮೂಹ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ತನ್ನ ವಿಶಿಷ್ಟ ಧಾರ್ಮಿಕ ಪ್ರಾಮುಖ್ಯತೆ, ಭವ್ಯ ಶಿಲ್ಪಕಲಾ ವೈಭವ ಮತ್ತು ನಿರಂತರ ಭಕ್ತರ ಹರಿದು ಬರುವ ಪ್ರವಾಹಕ್ಕಾಗಿ ಪ್ರಖ್ಯಾತವಾಗಿದೆ. ಪ್ರಾರಂಭದಲ್ಲೇ ಕೆಲವೇ ಅನೇಕ ಸಾವಿರ ಶಿವಲಿಂಗಗಳು ಇಟ್ಟಿದ್ದರೂ ಈಗ ಕೋಟಿಗೂ ಹೆಚ್ಚು ಶಿವಲಿಂಗಗಳು ಪ್ರತಿಷ್ಠಾಪಿಸಲ್ಪಟ್ಟಿವೆ. ಇತ್ತೆ ಚೈಯ ಬರ ಪೂಜೆ ಇಟ್ಟು ಒತ್ತಲೆ ನಮ್ಮ ನಿತಿನ್ ಅವರು ಆಟ ಸಾಮಾನನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅವು ಬೇಕು ಮುಂದೆ ಕರಗುಲಿ ಮಾಲ ಒಂದೆದ್ದೇನ ಎಷ್ಟದಕ್ಕೆ ನಿತಿನ್ ತೆತ್ತೊನ್ಲೆ ಮರಿದೆ ಪೋಚಿ ಇದೆಂದು
ಅವ್ವಾ ಕಪ್ಪದ ಇದೆ ಒರಿಜಿನಲ್ಲ ಒರಿಜಿನಲ್ ಆಗ್ತೈತಿ ಮಾಡಕ್ಕೆ ಕರೆಕ್ಟ್ ಯಾಕೆ ಏ ಬಲೆ ಏನು ಹೆಲ್ಮೆಟ್ ಹೊಲ್ದಿ ಥ್ಯಾಂಕ್ ಯು. ನಾವಿವಾಗ ಕೋಟಿಲಿಂಗೇಶ್ವರ ದೇವಸ್ಥಾನವನ್ನು ಸುಮಾರು 7 ಗಂಟೆಯ ಹೊತ್ತಿಗೆ ಬಿಟ್ಟಿದ್ದೀವಿ. ಇಲ್ಲಿಂದ ಡೈರೆಕ್ಟಾಗಿ ರೂಮ್ಗೆ ಸುಮಾರು 26 ಕಿಲೋಮೀಟರ್ಸ್ ಇದ್ದಾವೆ. ಫುಲ್ಲು ಕಾಡಿದೆ. ನಾವು ಹೋಗ್ತಿರುವಂಥ ರೋಡಿನಲ್ಲಿ 2 ಕಡೆ ಫುಲ್ಲು ಕಾಡೆ. ಇವರಿಗೆ ಹಜಾರ್ಡ್ ಲೈಟು ಎಲ್ಲಿ ಆನ್ ಮಾಡಬೇಕು ಎಲ್ಲಿ ಆಫ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ರು, ಹಜಾರ್ಡ್ ಲೈಟ್ಸ್ ಆನ್ ಮಾಡಿದ್ರು. ಓಕೆ ಗಾಯ್ಸ್, ಇಲ್ಲೊಂದು ಸಣ್ಣದೊಂದು ಸ್ಟಾಪನ್ನು ಕೊಟ್ಟು ಹೋಗ್ತಾ ಇದ್ದೀವಿ. ಈ ಬಂಧುಗಳೇ, ನಮ್ಮ ಇವತ್ತಿನ ಕೋಟಿಲಿಂಗೇಶ್ವರ ರೈಡು ಇಲ್ಲಿಗೆ ಮುಕ್ತಾಯವಾಗಿದೆ. ಇವಾಗ ನಾವು ನಮ್ಮ ರೂಮಿನ ಹತ್ತಿರ ಬಂದಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಯಾರ ವೀಕಪ್ ಎಲ್ಲ ಇದಕ್ಕೆ ಹೋಗಿ ಬರ್ತಾ ಇದ್ದಾನೆ, ರೈಡ್ಗೆ ಹೋಗಿ ಬರ್ತಾ ಇದ್ದಾನೆ ಅಣ್ಣ. ಯಾರು ಯಾರು ನಾನು ಹಂಗೆ ಆ ಕಡೆ ಡ್ಯೂಟಿ ಫಸ್ಟ್ ಶಿಫ್ಟಾ? ಅವನು ಒಂದೇ ಗಾಡಿ ಅವನು. ಏನು ಇಷ್ಟೊಂದು ಬಿರ್ಸೈತೆ ಮತ್ತೆ ಜರ್ಕಿನ್ ಒಂದು ರೇನ್ ಕೋಟ್ ಇದು ರೈಡರ್ ಜರ್ಕಿನ್. ಹಾಂ ಅದೇ ಅನ್ಕೋತೀನಿ ನಾನು ಹೊಡೆದಿಯಲ್ಲಿ.